ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಪಾಕಿಸ್ತಾನದ ಸೆರೆಯಿಂದ ತಾಯ್ನಾಡಿಗೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧನ್ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ನಗರದ ಭಗತ್ ಸಿಂಗ್ ವೃತ್ತದ ಬಳಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ ಸಂಭ್ರಮಾಚರಣೆ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವ ಸದುದ್ದೇಶದಿಂದ ನಗರದ ಸಾಯಿ ಸ್ಕೂಲ್ ಆವರಣದಿಂದ ಬಿಜೆಪಿ ಪಕ್ಷದ ಮುಖಂಡರಿಂದ ಬೃಹತ್ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಸಂಸದ ಭಗವಂತ್ ಖೂಬಾ ಅವರಿಂದ ಚಾಲನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಎನ್ಎಫ್ಎಸ್ಎಸ್ ಪ್ರೌಢಶಾಲೆ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2019 ನಿಮಿತ್ತವಾಗಿ ಜಿಲ್ಲಾ ಮಟ್ಟದ ಬೃಹತ್ ವಿಜ್ಞಾನ ಮೇಳ. ಬಹುನಿರೀಕ್ಷಿತ ದರ್ಶನ್ ತೂಗುದೀಪ್ ಅವರ ನಟನೆಯ ಯಜಮಾನ ಚಲನಚಿತ್ರ ತೆರೆಕಂಡ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಬೀದರ್ ವತಿಯಿಂದ ಸಂಭ್ರಮಾಚರಣೆ. ಮಾರ್ಚ್ 5ರಂದು ಹಮ್ಮಿಕೊಳ್ಳಲಾಗುತ್ತಿರುವ 5 ದಲಿತ ಶರಣರ ಜಯಂತ್ಯೋತ್ಸವ ಯಶಸ್ವಿಗಾಗಿ ಡೌಹಾರ ಕಕ್ಕಯ್ಯ ಸಮಾಜ ಮುಖಂಡರಿಂದ ಮನವಿ. ವಾರ್ತೆಯ ವಿವರಗಳು. ಭಾರತದಲ್ಲಿ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದ ಆ ಕ್ಷಣಕ್ಕೆ ವಾಘಾ ಗಡಿ ಸುಮಾರು ರಾತ್ರಿ 9:30ಕ್ಕೆ ಸಾಕ್ಷಿಯಾಯಿತು. ಭಾರತದ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನದ ಸೆರೆಯಿಂದ 3 ದಿವಸಗಳ ನಂತರ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ವೀರ ಯೋಧನು ತಾಯ್ನಾಡಿಗೆ ಸುರಕ್ಷಿತವಾಗಿ ವಾಪಸ್ ಆದ ಪ್ರಯುಕ್ತವಾಗಿ ಇಡೀ ದೇಶಾದ್ಯಂತ ಸಂಭ್ರಮದ ಮನೆಯನ್ನು ಮಾಡಿದೆ. ಅದರಂತೆ ನಗರದ ಭಗತ್ ಸಿಂಗ್ ವೃತ್ತದ ಬಳಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ ಅಭಿನಂದನ್ ವಿಜಯೋತ್ಸವ ಆಚರಣೆಯನ್ನು ಮಾಡಿದರು. ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಟಮಟೆ ತಾಳಕ್ಕೆ ಕುಣಿದು ಕುಪ್ಪಳಿಸುವ ಮೂಲಕವಾಗಿ ಪಟಾಕಿಯನ್ನು ಸಿಡಿಸುವ ಮೂಲಕವಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು. ಪಾಕಿಸ್ತಾನದ ಸೆರೆಯಲ್ಲಿದ್ದ ಭಾರತ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಬಿಡುಗಡೆಯಾಗಿ ಭಾರತಕ್ಕೆ ಬರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕಾತುರದಿಂದ ಕಾಯುತ್ತಿದ್ದ ದೇಶಾಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಕಣ್ತುಂಬಿಕೊಳ್ಳುವಷ್ಟು ಶಾಂತಿ ದೊರಕಿತು. ತಮ್ಮ ಹೀರೋ ಕೊನೆಗೂ ತಾಯ್ನಾಡಿಗೆ ಮರಳಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರಾಜ್ಯಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿತು. ನಗರದಲ್ಲಿ ಕೂಡ ಭಗತ್ ಸಿಂಗ್ ವೃತ್ತದ ಬಳಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಡಿಯಲ್ಲಿ ತೇಲಾಡಿಸುತ್ತಾ ಪಟಾಕಿಯನ್ನು ಸಿಡಿಸುವ, ಕುಣಿದು ಕುಪ್ಪಳಿಸುವ ಮೂಲಕವಾಗಿ ತಮ್ಮ ವೀರಯೋಧ ಅಭಿನಂದನ್ ಬಿಡುಗಡೆಗಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಕುರಿತಾಗಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರು ಮಾತನಾಡಿದರು. ದೇಶದಲ್ಲಿ ಸಂತೋಷದ ವಾತಾವರಣ ಮನೆ ಮಾಡಿದೆ. ಆದರೆ ಈ ಖುಷಿಯು ತಾತ್ಕಾಲಿಕವಾಗಿದೆ. ಭಾರತದಿಂದ ಆಗುವ ಯುದ್ಧವನ್ನು ತಣ್ಣಗಾಗಿ ಮಾಡಲು ಪಾಕಿಸ್ತಾನದವರ ಸಂಚಾಗಿದ್ದು ದೇಶದ ಎಲ್ಲ ಸಾರ್ವಜನಿಕರು ಚೇತರಿಕೆಯಿಂದ ಇರಬೇಕಾಗಿದೆ ಎಂದು ಸೂಚನೆಯನ್ನು ನೀಡಿದರು. अभी हमारा देश एक खुशी की लहर की तरफ है. जो अभिनंदन जी को रिहा किया गया है पाकिस्तान की तरफ से, ये इसको खुशी मत समझिए. ये वार को ठंडा करना और पीस करने की एक बहुत बड़ी चाल है पाकिस्तान की. हमारे देशवासियों से, सभी युवाओं से एक निवेदन है, अभी ये ठंडा नहीं होने. अभी कुछ वक्त पहले यहाँ पर छोड़ने की बात चल रही है और हमारे वहाँ 4 जवान शहीद हुए, 2 CRPF के और 2 पुलिस के आतंकवादियों की मुठभेड़ के साथ. तो मेरी एक ही सभी से निवेदन है, खुशी की लहर जरूर है बट हमारा गर्म खून ठंडा होने देना है. ये जंग ऐसी चलनी चाहिए और ये आतंकवादियों का पूरा खात्मा होना चाहिए. तभी जाकर हमारा देश और हमारी जो शहीदों के परिवार हैं उनको सुख मिलेगा और हमारा हिंदुस्तान एक सुखी देश की तरफ जाएगा. जय हिंद. ವಿಶ್ವಕರ್ಮ ಅವರು ಮಾತನಾಡಿ, ಇದು ರಾಜತಂತ್ರ ನೀತಿಯ ಸಂತಸವಾಗಿದೆ. ಅಭಿನಂದನ್ ಅವರ ಬಿಡುಗಡೆಯಾಗುವುದಷ್ಟೇ ಸಾಲದು, ಪಾಕಿಸ್ತಾನದವರ ಭಯೋತ್ಪಾದಕರ ನಾಶ ಮಾಡುವುದಕ್ಕೆ ದಿಟ್ಟ ನಿರ್ಧಾರವನ್ನ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಮುಖಂಡರಾಗಿರುವ ವೀರಶೆಟ್ಟಿ ಕ್ಯಾಮ ಹಾಗೂ ವಿಶ್ವನಾಥ್ ಉಪ್ಪೆ ಅವರು ಮಾತನಾಡಿ, ದೇಶಪರ ಅಭಿಮಾನ ಹಾಗೂ ಪಾಕಿಸ್ತಾನದ ಉಗ್ರರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಸದಸ್ಯರು, ಪದಾಧಿಕಾರಿಗಳು, ವೀರ ಯೋಧರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸಂತಸ ಪಡುವಂಥ ದಿನ ಆಗಿದೆ. ಭಾರತಕ್ಕೆ ಎಂದು ರಾಜತಾಂತ್ರಿಕ ಗೆಲುವಂತೆ ಹೇಳ್ಬೋದು. ಭಾರತದ ವಿದೇಶಾಂಗ ನೀತಿ ಈ ಒಂದು ಗೆಲುವಿಗೆ ಸಂತಸ ತಂದುಕೊಟ್ಟಿದೆ. ಅಭಿನಂದನ ಬಿಡುಗಡೆ ಏನಿದೆ, ಕಮಾಂಡರ್ನ ಬಿಡುಗಡೆ ಪ್ರತಿಯೊಬ್ಬ ಭಾರತ ಪ್ರಜೆ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಈ ವಿಶ್ವದಲ್ಲಿ ಭಾರತ ವಿಶ್ವಗುರು ನಿಟ್ಟಿನಲ್ಲಿ ಸಾಗ್ತಾ ಇದೆ. ಪಾಕಿಸ್ತಾನ ವಿದೇಶಾಂಗ ನೀತಿಗಳು ನೋಡಿದರೆ ಕೇವಲ ಪ್ರತ್ಯಕ್ಷವಾಗಿ ಶಾಂತಿ ಪ್ರಿಯ ಅಂತ ಹೇಳ್ಕೊಡ್ತಾ ಇದೆ ಅಭಿನಂದನೆ ಬಿಡುಗಡೆ ಸಂದರ್ಭದಲ್ಲಿ. ಆದರೆ ವಾಸ್ತವಿಕವಾಗಿ ಭಯೋತ್ಪಾದನೆ ಮಾಡುವಿನ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡ್ತಿದೆ.
ಕೇವಲ ಅಭಿನಂದನೆ ಬಿಡುಗಡೆ ಆದರೆ ಮಾತ್ರ ಸಾಲದು. ಮುಂದಿನ ದಿನಗಳು ಈ ರೀತಿ ನಿರಂತರ ಭಯೋತ್ಪಾದನಾ ಪರವಾಗಿ ನಿಂತಿದ್ದೇ ಆದಲ್ಲಿ ಒಂದು ನಿರ್ಣಾಮಕದಲ್ಲಿ ಎರಡೇ ಮಾತಿಲ್ಲ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಯೋತ್ಪಾದನವನ್ನು ತಡೆಗಟ್ಟಬೇಕು. ಇಲ್ಲದಲ್ಲಿ ಭಾರತ ದಿಟ್ಟ ಉತ್ತರ ನೀಡೋದ್ರಲ್ಲಿ ಇಂದು ಸಮಯ ಬಂದಿದೆ ಎಂಬುದರಲ್ಲಿ ಎರಡೇ ಮಾತಿಲ್ಲ. ಜನರಿದ್ದಾರೆ ಬೀದರ್ದಲ್ಲಿ ಏನಂತಂದ್ರೆ छुपे हुए गद्दारों से हमें होशियार रहना जरूरी है. ನನ್ನ ಹೆಸರು ವಿಶ್ವನಾಥ್ ಉಪ್ಪೆ ಇದೆ. ನಾನೇನಂತಂದ್ರೆ ಬೀದರ್ಲಿಂದ ಹಿಡಿದು ಕಾಶ್ಮೀರ್ ತನ ಮತ್ತೇನಂದ್ರೆ ಲಾಹೋರ್ ತನ ನಾವು ಬಂಬ ಕಟ್ಕೊಂಡು छिड़लिಕ್ಕೆ तैयारिದ್ದೆವು, मड़िलिಕ್ಕೆ तैयारिದ್ದೆವು. मोदी तुम आगे बढ़ो, हम तुम्हारे साथ है. सेना तुम आगे बढ़ो, हम हमारा खून तुम्हारे साथ है. अब छोड़े ना, क्या खुशी हो रहा है? अभिनंदन को छोड़े खुशी हो गया कैसा? और इधर फायरिंग भी करा, फायरिंग भी होता है और जो बॉर्डर पे जो कुछ होता है वो बराबर होता है. उनका काम है लड़ना है, हमारा काम है हौसला देना, हिम्मत देना. हिम्मत इनके पास है, उनको ही कीमत है. अब क्या बोलते तुम, कैसा खुशी होगा तुम्हारे को? अभिनंदन आए इंडिया को आज. एक तो हमारा विजय है, दूसरा जो है पराजय भी है. वो जो छुपे हुए गद्दारों को बाहर निकालना है. कौन करना वो काम? वो काम हमारे जनता करना चाहिए. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ತೋರಿಸಂಥ ನೀಚ ಪಾಕಿಸ್ತಾನಕ್ಕೆ ನಾವು ಅವರಿಗೊಂದು ಈ ಭಾರತ ದೇಶದ ಸಂದೇಶ ಕೊಡ್ತಾ ಇದ್ದೇವೆ. ಇದು ನಿಮ್ಮದು ಭಾಳ ಅತಿ ಆಗಿದೆ. ಇವತ್ತಿನ ದಿವಸದಲ್ಲಿ ನಮ್ಮ ವೀರ ಯೋಧನಿಗೆ ಏನಂದ್ರೆ ಇವತ್ತು ನೀವು ಬಿಡುಗಡೆ ಕೊಟ್ಟಿರಿ, ಮತ್ತು 4 ಮಂದಿ ನಮ್ಮ ಯೋಧರಿಗೆ ಏನಂದ್ರೆ ಇವತ್ತು ನೀವು ಬಲಿ ತೊಗೊಂಡ್ರಲ್ಲ. ಇವತ್ತು ನಿಮ್ದೇನು ಇದು ನೀಚ ಥರ ನೀವು ಬಿಡ್ತಾ ಇಲ್ಲ. ಇಡೀ ಭಾರತ ದೇಶ ಅಂದ್ರೆ ನಮ್ಮ ಪ್ರಧಾನಮಂತ್ರಿಯವ್ರ ಗಮನ ಹರಿಸಿ ತುರಂತ ಏನದಂದ್ರೆ ಇಡೀ ಪಾಕಿಸ್ತಾನಕ್ಕೆ ಸರ್ವನಾಶನೇ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ನೀವು ಒಂದು ಮಾನವೀಯತೆ ಮನುಷ್ಯರೇ ಆಗಿದ್ದೀರಾ. ಯಾಕಂದ್ರೆ ನೀವು ಬಿಡ್ತಿದ್ದ ಅಂತ ಹೇಳಿ ಮೇಲೆ ಮಾನವತೆ ದೃಷ್ಟಿ ತೋರಿಸಿದ್ರೆ ನಮಗೆ ಅದು ಖುಷಿ ಇತ್ತು. ನಿಮಗೆ ಸ್ವಾಗತ ಹೇಳ್ತಾ ಇದ್ದೇವೆ. ಮತ್ತು ಇವತ್ತು ನೀವು ಅವ್ರಿಗೆ ಕುತಂತ್ರ ನೀವು ತಾವು ಬುದ್ಧಿ ತೋರಿಸಿದ್ರಿ. ಇವತ್ತು ಇಡೀ ನಿಮ್ದಿದೆಲ್ಲ ಮುಂದಿನ ದಿವಸದಲ್ಲಿ ಪಾಕಿಸ್ತಾನ ಮತ್ತು ಇಡೀ ವಿಶ್ವದಲ್ಲಿ ಮೆಸೇಜ್ ಇಡ್ಲಿಕ್ಕೆ ಇದು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು 44 ದಿನದಲ್ಲಿ ಇವತ್ತು ಎಷ್ಟು ಸರ್ತಿ ನೀವು ನಮ್ಮ ಕಾನೂನು ಉಲ್ಲಂಘನೆ ಮಾಡಿರಿ, ನಾವು ತಾಳ್ಕೊಂಡಿದ್ದೇವೆ. ಇವತ್ತಿನ ದಿವಸ ಮುಂದಿನ ದಿವಸ ತಾಳ್ಕೊಳಂಗಿಲ್ಲ. ಇಡೀ ಭಾರತ ದೇಶ ಅನ್ನೋದು ಪೂರ ಒಂದು ಹೊತ್ತು ಉರಿತಾ ಇದೆ. ನಿಮಗೆ ಸುಮ್ಮನೆ ಪಾಪಲ್ಲ ಇಡೀ ನಾಶ ಮಾಡ್ತೇವೆ ಅಂತ ಹೇಳಕ್ಕೆ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿರುವ ಅಮಿತ್ ಶಾ ಅವರು ಇಡೀ ದೇಶದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ವತಿಯಿಂದ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಲು ಮೋದಿ ವಿಜಯ ಕಮಲ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳುವುದಾಗಿ ನಿರ್ದೇಶನವನ್ನು ನೀಡಿದ್ದು, ತಮ್ಮ ರಾಷ್ಟ್ರಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಗರದ ನೆಹರು ಸ್ಟೇಡಿಯಂ ಹತ್ತಿರದ ಸಾಯಿ ಸ್ಕೂಲ್ ಆವರಣದಿಂದ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮೋದಿ ವಿಜಯ ಸಂಕಲ್ಪ ಯಾತ್ರೆಯನ್ನ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಶೈಲೇಂದ್ರ ಬೆಲ್ದಾಳೆ ಅವರ ನೇತೃತ್ವದಲ್ಲಿ ಆಯೋಜನೆಯನ್ನ ಮಾಡಲಾಯಿತು. ಸಂಸದರಾದ ಭಗವಂತ್ ಖೋಬಾರ್ ಅವರು 1000ಕ್ಕೂ ಅಧಿಕ ಬೈಕ್ ರ್ಯಾಲಿಗೆ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನ ನೀಡಿದರು. ನಗರದ ಸಾಯಿ ಸ್ಕೂಲ್ನಿಂದ ಆರಂಭವಾದ ಮೋದಿ ವಿಜಯ ಸಂಕಲ್ಪ ಬೈಕ್ ರ್ಯಾಲಿಯು ನಗರದ ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಮೋದಿ ಪರ ಬಿಜೆಪಿ ಪರ ಜಯಘೋಷಗಳನ್ನು ಕೂಗಿದರು. ಈ ಕುರಿತಾಗಿ ಸಂಸದರಾದ ಭಗವಂತ್ ಖೋಬಾರ್ ಅವರು ಮಾತನಾಡಿದರು. ತಮ್ಮ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ನಿರ್ದೇಶನದ ಮೇರೆಗೆ ದೇಶದೆಲ್ಲೆಡೆ ಬಿಜೆಪಿ ಪಕ್ಷದ ವತಿಯಿಂದ ವಿಜಯ ಸಂಕಲ್ಪ ಯಾತ್ರೆಗೆ ಕರೆಯನ್ನು ನೀಡಿದ್ದು, ಅದರಂತೆ ನಗರದಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರಿಂದ ಮುಖಂಡರಿಂದ 1000ಕ್ಕೂ ಅಧಿಕ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಹಿರಿಮೆ ಹೆಚ್ಚಿಸುವ ದೇಶದ ಹೆಮ್ಮೆಯ ನಾಯಕರಾಗಿದ್ದಾರೆ ಎಂದು ತಿಳಿಸಿದರು. ಪಕ್ಷದ ರಾಷ್ಟ್ರಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಂದು ಮಂಡಲದಿಂದ ಸುಮಾರು 1000ಕ್ಕಿಂತ ಹೆಚ್ಚು ಬೈಕ್ಗಳ ಮೇಲೆ ಭಾರತೀಯ ಜನತಾ ಪಕ್ಷದ ವಿಜಯ ಸಂಕಲ್ಪ ಬೈಕ್ ರ್ಯಾಲಿಯನ್ನು ಇವತ್ತು ಮಾಡಬೇಕನ್ನುವಂತ ಅವರ ಆದೇಶದಿಂದ ಇವತ್ತು ಬೀದರ್ ನಗರದಲ್ಲಿ ಸುಮಾರು 1000ಕ್ಕೂ ಮೇಲ್ಪಟ್ಟ ಬೈಕ್ಗಳ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಧನ್ಯವಾದಗಳು. ಮತ್ತು ಈ ಒಂದು ಯೋಜನೆಯನ್ನ ಜಿಲ್ಲೆಯಲ್ಲಿ ರೂಪಿಸಿದಂತ ನಮ್ಮ ಜಲದಿ ಅವರು, ಮಂಡಲದ ಅಧ್ಯಕ್ಷರುಗಳಾದಂತ ರಾಜ್ಕುಮಾರ್ ಅವರು, ವಿಜಯಕುಮಾರ್ ಪಾಟೀಲ್ ಅವರು, ಬಾಬು ವಾಲಿ ಅವರು, ಹೀಗೆ ಒಬ್ಬೊಬ್ಬರು ಮಹೇಶ್ವರ ಸ್ವಾಮಿ ಅವರು, ಆಮೇಲೆ ನಮ್ದು ಕಾಜಿ ಅವರು, ಬಹಳಷ್ಟು ಜನ ಇದ್ದಾರೆ ನಮ್ದೆಲ್ಲ ಯುವ ಮಿತ್ರರು. ಹೀಗಾಗಿ ವಿಶೇಷವಾಗಿ ಎಲ್ಲ ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ಬಾಬುರ ಮದಕಟ್ಟಿ ಅನ್ನೋರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳಷ್ಟು ಸಾವಿರಾರು ಕಾರ್ಯಕರ್ತರು ಇದನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಮತ್ತು ಇಡೀ ನಗರದಲ್ಲಿ ಒಂದು ಬೈಕ್ ರ್ಯಾಲಿ ಮುಖಾಂತರ ಭಾರತೀಯ ಜನತಾ ಪಕ್ಷದ ಒಂದು ಶಕ್ತಿಯನ್ನು ಪ್ರದರ್ಶಿಸಿದ್ದಕ್ಕಾಗಿ ಎಲ್ಲರಿಗೆ ನನ್ನ ಶುಭಾಶಯಗಳನ್ನ, ಧನ್ಯವಾದಗಳನ್ನ ಹೇಳಿ ನಮ್ಮ ಮಹಿಳೆಯರು ಕೂಡ ದೇಶಪಾಂಡೆ ಹಾಕಿದ್ದಾರೆ.
ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬಲ್ದಾಳಿ ಅವರು ಮಾತನಾಡಿ, ಇಡೀ ದೇಶಾದ್ಯಂತ ಏಕಕಾಲಕ್ಕೆ ಮೋದಿ ವಿಜಯ್ ಸಂಕಲ್ಪ ಯಾತ್ರೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಇದೊಂದು ಐತಿಹಾಸಿಕ ಸಂದರ್ಭವಾಗಿ ಹೊರಹೊಮ್ಮಲಿದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಎಂಬ ಘೋಷವಾಕ್ಯದೊಂದಿಗೆ ಮೋದಿ ಅವರ ಅಭಿವೃದ್ಧಿ ಯೋಜನೆಗಳ ಕುರಿತಾಗಿ ಸಾರ್ವಜನಿಕರಲ್ಲಿ 1000ಕ್ಕೂ ಅಧಿಕ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳುವ ಮೂಲಕವಾಗಿ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಎಂದರು. ಅದರಂತೆ ಗುರುನಾಥ್ ರಾಜಗೀರ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯ ಸಂಯೋಜಕರಾಗಿರುವ ರೇವಣಸಿದ್ದಪ್ಪ ಜಲಾದೆ, ವಿಜಯಕುಮಾರ್ ಪಾಟೀಲ್ ಗಾದಗಿ, ಮುಖಂಡರಾಗಿರುವ ಬಾಬು ವಾಲಿ, ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರು, ಬಿಜೆಪಿ ಹಲವು ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು, ಮೋದಿ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಾವೆಲ್ಲರೂ ಭಾಗವಹಿಸೋಣ. ಸಾರ್ವಜನಿಕರು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ನಾವು ಇವತ್ತು ಸಂಕಲ್ಪ ಮಾಡೋದಿದೆ. ಮತ್ತೊಮ್ಮೆ ನೋಡಿ ಚಾಲನೆ ನೀಡಿದರೆ ನಾವೆಲ್ಲರೂ ಸಂಕಲ್ಪ ಮಾಡ್ತಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಂತಕ್ಕಂಥ ಸಂಕಲ್ಪದೊಂದಿಗೆ ಸುಮಾರು 50 ಲಕ್ಷ ಟೂ ವೀಲರ್ ಬೈಕ್ ರ್ಯಾಲಿ ಮೂಲಕ ಭಾರತೀಯ ಜನತಾ ಪಕ್ಷ ವತಿಯಿಂದ ಕಮಲ ಸಂಕಲ್ಪ ಯಾತ್ರೆ ಅಂದ್ರೆ ಮೋದಿಜಿ ವಿಜಯ ಸಂಕಲ್ಪ ಯಾತ್ರೆ 2019ನೇ ಈ ಒಂದು ಪಕ್ಷದ ಯೋಜನೆಯಡಿ ಇಡೀ ರಾಷ್ಟ್ರಾದ್ಯಂತ ಏಕಕಾಲಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು, ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ BS ಯಡಿಯೂರಪ್ಪರವರು ಹಾಗೂ ಬೀದರ್ ಜಿಲ್ಲೆಯಲ್ಲಿ ಸಮಸ್ತ ಎಲ್ಲ BJP ಎಲ್ಲ ನಾಯಕರು ಕಾರ್ಯಕರ್ತರು ಒಳಗೊಂಡು ಈ ಒಂದು ಐತಿಹಾಸಿಕ ಬೈಕ್ ರ್ಯಾಲಿ ಇಡೀ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಏಕಕಾಲಕ್ಕೆ ಸುಮಾರು 8,000ಕ್ಕೂ ಮೇಲ್ಪಟ್ಟು ಬೈಕ್ ಸವಾರರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಹೋಬಳಿ ಮಟ್ಟದಲ್ಲಿ ಹಾಗೂ ಗ್ರಾಮ ಮಟ್ಟದಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಮತ್ತೊಮ್ಮೆ ಮೋದಿ ಪುಕಾರ್ ದಿಲ್ ಸೆ ಔರ್ ಏಕ್ ಬಾರ್ ಮೋದಿಜಿ ಅಂತಂದು ಈ ಒಂದು ಸ್ಲೋಗನ್ ಹೇಳೋ ಮುಖಾಂತರ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಮಸ್ತ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಮೋದಿಜಿಯವರ ಅಭಿಮಾನಿ ನಮ್ಮ ಕಾರ್ಯಕರ್ತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಇವು ಶುರುವಾಗದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು. ಈಗ ತಾನೇ ಎಲ್ಲ ನಮ್ಮ ಮಹಿಳಾ ಮೋರ್ಚಾ ಕಾರ್ಯಕರ್ತರು, ಯುವಕರು, ಹಿರಿಯರು ಎಲ್ಲರೂ ಸೇರಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆ ಓಣಿಲಿಂದ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಒಂದು ಐತಿಹಾಸಿಕ ಬೈಕ್ ರ್ಯಾಲಿ ತಾವೆಲ್ಲ ಕಾರಣಭೂತರಾಗಬೇಕಂತ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ನಿನ್ನೆ ನೋಡಿದ್ರಿ ಭಾರತ ದಿಟ್ಟ ಹೆಜ್ಜೆ, ಮೋದಿಜಿಯವರ ಸ್ಪಷ್ಟ ನಿಲುವು ಮತ್ತು ಮೋದಿಜಿಯವರು ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಅಭಿನಂದನ್ ನಮ್ಮ ವಿಂಗ್ ಕಮಾಂಡರ್ ಅವರನ್ನು ಒಂದು ಕರೆ ತರುವ ಪ್ರಯತ್ನ ರಾಜತಾಂತ್ರಿಕವಾಗಿ ಇಡೀ ವಿಶ್ವಾದ್ಯಂತ ಭಾರತೀಯ ಜನತಾ ಪಕ್ಷ ಆಗಲಿ, ಮೋದಿಜಿಯವರು ವಿಶ್ವದಲ್ಲಿ ನಂಬರ್ 1 ಪ್ರಧಾನಿ ಆಗಲಿ ಮಟ್ಟಕ್ಕೆ ಕಾರಣ ಇದ್ದಾರೆ. ಯಾಕಂದರೆ ಎಲ್ಲ ಜನ ಮೋದಿಜಿಯವ್ರ ಕಡೆ ಒಲವು ತೋರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕಡೆ. ಯಾಕಂದರೆ ಯಾವುದೇ ಒಂದು ಟೆರರಿಸಮ್ ಆಗಲಿ ಇನ್ನಿತರ ದೇಶ ಘಾತಕ ಶಕ್ತಿಗಳನ್ನು ಯಾವಾಗೂ ಸ್ಪಂದಿಸಲು ಸದ್ಬೇಡುವಂಥ ಕಾರ್ಯ ಸನ್ಮಾನ್ಯ ನರೇಂದ್ರ ಮೋದಿಯವರು NDA ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಇನ್ನಷ್ಟು ಯುವಕರು ಇನ್ನೊಂದು ಸಲ ನಾವು ಮೋದಿಜಿಯವರನ್ನು ಅವಕಾಶ ಕೊಟ್ಟರೆ ಇಡೀ ದೇಶ ಇನ್ನಷ್ಟು ಬಲಿಷ್ಠ ಆಗ್ತದೆ. ನಮ್ಮೆಲ್ಲರ ಉದ್ದೇಶ ಇಷ್ಟೇ ಇರಬೇಕು, ನೇಷನ್ ಫಸ್ಟ್ ಸೆಲ್ಫ್ ನೆಕ್ಸ್ಟ್ ಅಂತ. ಅದಕ್ಕೆ ದೇಶ ಇದ್ದರೆ ನಾವೆಲ್ಲ ಇರ್ತೀವಿ. ದೇಶ ಪ್ರೇಮ ನಮ್ಮೆಲ್ಲರ ಮೇಲೆ ಇನ್ನಷ್ಟು ಜಾಗೃತ ಆಗಬೇಕಂತ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ. ಬೈಕ್ ರ್ಯಾಲಿ ಮಾಡೋಂಥ ಎಲ್ಲ ಯುವಕರು, ಎಲ್ಲ ಹಿರಿಯರು ಸಾಲ ಹೋಗ್ಬೇಕು, ಯಾರೇ ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು. ಸ್ಲೋಗನ್ ಕೂಡ ಭಾರತ್ ಮಾತಾ ಕಿ ಜೈ, ಪುಕಾರ್ ದಿಲ್ ಸೆ ಔರ್ ಏಕ್ ಬಾರ್ ಮೋದಿ, ಮೋದಿಜಿ ಮತ್ತೊಮ್ಮೆ ಅಂತ ಈ ಥರ ಸ್ಲೋಗನ್ ಹಾಕೋ ಮುಖಾಂತರ ನಮ್ಮ ರ್ಯಾಲಿ ಆಗಬೇಕು. ಯಾವುದೇ ಆಗಲಿ ಬೈಕ್ ಫಾಸ್ಟ್ ಮಾಡೋದಾಗಲಿ ಇನ್ನಿತರ ನಮ್ಮ ಒಂದು ಬೈಕ್ ರ್ಯಾಲಿಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಲ್ದಂಗೆ ನಮ್ಮ ಯುವಕರು ಕಾರ್ಯಕರ್ತರು ನೋಡ್ಕೋಬೇಕಂತ ವಿನಂತಿ ಮಾಡಿ ನಂದು 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್. ಇವತ್ತು ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ವತಿಯಿಂದ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಬೇಕನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇಡೀ ದೇಶಾದ್ಯಂತ ಸುಮಾರು 15 ಲಕ್ಷ ಕಾರ್ಯಕರ್ತರು ಬೈಕ್ ರ್ಯಾಲಿ ಅಂದರೆ ಕಮಲ ಸಂದೇಶ ರ್ಯಾಲಿ ಅಂತಕ್ಕಂತಹ ಒಂದು ಹೆಸರನ್ನು ಇಟ್ಕೊಂಡು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಬೀದರ್ ನಗರದಲ್ಲಿ ಇವತ್ತು ಇಡೀ ನಗರವನ್ನು, ಇಡೀ ಜಿಲ್ಲಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರ,
ಬೀದರ್ ನಗರದಲ್ಲಿ ಸಾಯಿ ಸ್ಕೂಲಿಂದ ಪ್ರಾರಂಭ ಆಗಿ ಓಲ್ಡ್ ಸಿಟಿ, ಬಸವೇಶ್ವರ ವೃತ್ತ, ಬೊಮ್ಮಗಡೇಶ್ವರ ವೃತ್ತ, ಗುಂಪ, ಮೈಲೂರು, ಚಿದ್ರಿ ರೋಡು, ಆದರ್ಶ್ ಕಾಲೋನಿ, ಶಿವನಗರ್ ಮುಖಾಂತರ ಮಡಿವಾಳ ಚೌಕ್ ಮತ್ತು ಗಣೇಶ್ ಮೈದಾನದಲ್ಲಿ ಎಂಡ್ ಆಗುತ್ತೆ. ಅಂದರೆ ಒಂದೇ ಉದ್ದೇಶ ಇರತಕ್ಕಂತಹದ್ದು ಭಾರತ ಅಭಿವೃದ್ಧಿ ಆಗಬೇಕು, ಮತ್ತೊಮ್ಮೆ ನಾವೆಲ್ಲರೂ ಸ್ವಾಭಿಮಾನದ ಬದುಕಬೇಕಂತ ಹೇಳಿದ್ರೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಆಗಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವ ಶಿಕ್ಷಣ ಅಭಿಯಾನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಬೀದರ್, ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ, ಕೋರ ವಿಜ್ಞಾನ ಚಟುವಟಿಕಾ ಕೇಂದ್ರ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೀದರ್, ಎನ್ಎಫ್ಎಸ್ ಪ್ರೌಢಶಾಲೆ ಬೀದರ್ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2019 ನಿಮಿತ್ತವಾಗಿ ಎನ್ಎಫ್ಎಸ್ ಸ್ಕೂಲ್ ಆವರಣದಲ್ಲಿ ಬೃಹತ್ ವಿಜ್ಞಾನ ಮೇಳವನ್ನು ಆಯೋಜನೆ ಮಾಡಲಾಯಿತು. ಸರ್ ಸಿ.ವಿ. ರಾಮನ್ ಪ್ರಶಸ್ತಿ ಪುರಸ್ಕೃತರಾಗಿರುವ ಡಾಕ್ಟರ್ ಎಂ.ಎಸ್. ಜೋಗದ್ ಅವರು ಈ ವಿಜ್ಞಾನ ಮೇಳದ ಉದ್ಘಾಟನೆಯನ್ನು ಮಾಡಿದರು. ಈ ವಿಜ್ಞಾನ ಮೇಳದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ವಿಜ್ಞಾನಕ್ಕೆ ಸಂಬಂಧಿತ ವಸ್ತು ಪ್ರದರ್ಶನಗಳನ್ನು ಮಾಡಿ ಅದರ ವಿವರಣೆಯನ್ನು ಪ್ರೇಕ್ಷಕರಿಗೆ ನೀಡಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್, ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಹಾಗೂ ಎನ್ಎಫ್ಎಸ್ ಪ್ರೌಢಶಾಲೆ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2019 ನಿಮಿತ್ತವಾಗಿ ಜಿಲ್ಲಾ ಮಟ್ಟದ ಬೃಹತ್ ವಿಜ್ಞಾನ ಮೇಳವನ್ನು ಆಯೋಜನೆಯನ್ನ ಮಾಡಿದ್ದು, ವಿಜ್ಞಾನ ಮೇಳವನ್ನು ಉದ್ಘಾಟಿಸಿ ಸರ್ ಸಿ.ವಿ. ರಾಮನ್ ಪ್ರಶಸ್ತಿ ಪುರಸ್ಕೃತರಾಗಿರುವ ಡಾಕ್ಟರ್ ಎಂ.ಎಸ್. ಜೋಗದ್ ಅವರು ಮಾತನಾಡಿದರು. ಸರ್ ಸಿ.ವಿ. ರಾಮನ್ ಅವರ ವಿಜ್ಞಾನ ಪರ ಇರುವ ಸೆಳೆತ, ಅದನ್ನು ತಿಳಿದುಕೊಳ್ಳುವ ಅವರಲ್ಲಿರುವ ಕುತೂಹಲ, ಆತಂಕ ಕುರಿತಾಗಿ ತಿಳಿಸಿದರು. ಇನ್ನೋರ್ವ ಮುಖಂಡರು ಮಾತನಾಡಿ ಸಿರಿಧಾನ ವಿಶೇಷ ಕುರಿತಾಗಿ ಮಹತ್ವ ಕುರಿತಾಗಿ ತಿಳಿಸಿದರು. ಅದರಂತೆ ಈ ವಿಜ್ಞಾನ ಮೇಳದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ವಿಜ್ಞಾನಗಳ ವಸ್ತು ಪ್ರದರ್ಶನವನ್ನು ಮಾಡಿ ಅದರ ವಿವರಣೆಯನ್ನು ಪ್ರೇಕ್ಷಕರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ವಿಠೋಬ ಎಂ ಪತಾರ್, ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಮುಖ್ಯಸ್ಥರಾಗಿರುವ ವಿಶ್ವನಾಥ್ ಎಂ.ಕೆ. ಸೇರಿದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗರು, ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಸಿಬ್ಬಂದಿಗರು ಸೇರಿದಂತೆ ಎನ್ಎಫ್ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಕ್ರಿಯೇಟಿವಿಟಿ ಅಂದ್ರೆ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆಗಬೇಕು. ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆಗಬೇಕಾಗಿತ್ತು ಅಂದ್ರೆ ನೀವು ರೋಬೋಟಿಕ್ ಅಂತ ಅವ್ರ ಕೈದಾಗ ಕೊಡೋದು ಅವರೆಲ್ಲ ಪಾರ್ಟ್ಸ್ ಕೊಡ್ತಾರೆ ಸರ್. ಅವಾಗ ಏನು ರೋಬೋಟಿಕ್ ರೆಡಿ ಮಾಡ್ತಾರೆ. ಪ್ರತಿಯೊಂದು ಇದು ಒಂದೇ ಅಲ್ಲ ರಾತ್ರಿ ಹೂವ ತಿರುಗ್ತದ, ಹಗಲತ್ತು ಹೂವ ತಿರುವ ಮಾಡೋಯ್ತು. ಹಳ್ಳಿ ಕಷಾಯ ಮತ್ತು ಜಾಪುರಿ ಕಷಾಯ ಪ್ರತಿ ಒಂದು ವಾರಕ್ಕೆ ಒಂದೊಂದ್ಸರಿ ಬದಲಾಗ್ತಾ ಹೋಗ್ಬೇಕು. ಅದು ಏನಂದ್ರ ಅದು ಯಾವ್ಯಾವ ಕ್ಯಾನ್ಸರ್ ಇದ್ರು ಕೂಡ ಇವು 3 ಕಂಪಲ್ಸರಿ ತಗೋಬೇಕು. ಇನ್ನು ಉಳಿಕಿದ ಕೆಲವರ ಮೂಳೆ ಕ್ಯಾನ್ಸರ್, ಮೆದುಳು ಕ್ಯಾನ್ಸರ್, ಮೂತ್ರಪಿಂಡ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್, ಸಣ್ಣ ಹೆಣ್ಮಕ್ಳಿಗೆ ಆ ಕ್ಯಾನ್ಸರ್ ಕೆಲವರ ಒಂದು ರಾಗಿದಾಗ 3.6 ಜೋಳಕ್ಕಿಂತ ರಾಗಿ 3.5 ರಾಗಿ ಊಟ ಮಾಡೋದ್ರಿಂದ, ಅದು ರಾಗಿಗಿಂತ 3.2 ನವಣಿ ಊಟ ಮಾಡೋದ್ರಿಂದ, ಜಾವಿ ಊಟ ಮಾಡೋದ್ರಿಂದ ಒಬ್ಬ ಮನುಷ್ಯ ಲೈಟ್ ಒಂದು ವಸ್ತು ಮೇಲೆ ಬಿದ್ದಾಗ ರಿಫ್ಲೆಕ್ಟ್ನು ಆಗ್ಬೋದು, ಟ್ರಾನ್ಸ್ಮಿಟ್ನು ಆಗ್ಬೋದು, ಅಬ್ಸಾರ್ವ್ನು ಆಗ್ಬೋದು. ಅದು ಸ್ಕ್ಯಾಟರ್ ಆಗೋದು ಫೆನಾಮಿನ ಅದಲ್ಲ, ಅದು ರ್ಯಾಲಿ ಸ್ಕ್ಯಾಟರಿಂಗ್ ಅನ್ನೋ ದೊಡ್ಡ ವಿಜ್ಞಾನ ಮೊದಲು ಮಾಡಿರ್ತಾರೆ. ಅದು ಒಂದು ವಿಷಯ ಒಂದು ತಿಳಿಗಿರುತ್ತದೆ ಯಾರಿಗೆ ರಾಮನ ವಿದ್ಯಾರ್ಥಿಗಳು. ಇನ್ನೊಂದು ವಿಷಯ ಅಂತಂದ್ರೆ ಅದಕ್ಕೆ ಸಮಕಾಲೀನರು ಒಳ್ಳೆಯವ್ರು ಇರ್ಬೇಕಂತ. ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಒಬ್ಬರಿಂದ ಆಗೋದು ನಮ್ಮ ಸುತ್ತಮುತ್ತ ಇದ್ದವರು ಒಳ್ಳೆಯವ್ರು ಇರ್ಬೇಕಂತ. ಆ ರೀತಿ ರಾಮನ್ಗಾಗ್ತದೆ. ಕಾಂಪ್ಟನ್ ಅಂತ ಒಬ್ಬ ವಿಜ್ಞಾನಿ ಎಕ್ಸ್ರೇ ಕ್ಲಿಯರ್ ಅಲ್ಲ. ಎಕ್ಸ್ರೇ ಯಾರು ಡಿಸ್ಕವರ್ ಮಾಡಿದ್ರು? ಎಕ್ಸ್ರೇ ಗೊತ್ತಿರ್ಬೇಕಲ್ಲ, ನಿಮ್ ಸಿಲೆಬಸ್ ಕದ. ಎಕ್ಸ್ರೇ ಯಾರು ಕಂಡು ಹಿಡಿದ್ರು? ರೈನ್ಟನ್.
ಎಕ್ಸ್ರೇ ಕಂಡಿಡಿದ ಮೇಲೆ ಸಂಶೋಧನೆಯಲ್ಲಿ ದೊಡ್ಡ ಒಂದು ಬದಲಾವಣೆ ಕಾಣ್ತದ. ಅದು ಕಾಂಪ್ಟನ್ ಏನ್ ಮಾಡ್ತಾನ, ಒಂದು ದೊಡ್ಡ ವಿಜ್ಞಾನಿ ಶ್ರೀಮಂತ ದೇಶದಲ್ಲಿದ್ದ, ಅವನಿಗೆ ದೊಡ್ಡ ದುಡ್ಡಿನ ಸಹಾಯ ಸರ್ಕಾರದಿಂದ ಬಾಳಿತ್ತು. ಎಕ್ಸ್ರೇ ತಗೊಂಡು ಒಂದು ವಸ್ತುವಿನ ಮೇಲೆ ಅವನು ಇನ್ಸಿಡೆಂಟ್ ಮಾಡ್ತಾನೆ. ಆಹಾರ ಬೇಕಾದ್ರೆ ಇವತ್ತು ನೀವು ಆಹಾರ ಏನ್ ತಿಂತಾ ಇದ್ರಿ, ಎಷ್ಟು ರೋಗಗಳು ಯಾಕೆ ಬರ್ತಾ ಇದ್ದಾವ? ಇವತ್ತು ಆಹಾರದಲ್ಲಿ ಸಿರಿಧಾನ್ಯಗಳ ಮಹತ್ವ ಯಾಕದ? ಸಿರಿಧಾನ್ಯಗಳನ್ನು ಪೇಪರ್ದಲ್ಲಿ ಬರ್ತಾ ಇದೆ. ಈ ಸಿರಿಧಾನ್ಯಗಳನ್ನು ಬೆಳೆಸಿ ಒಂದು ಎಕರೆಗೆ ನಿಮಗೆ 4,000 ರೂಪಾಯಿ ಕೊಡ್ತೀವಿ, ಒಂದು ಹೆಕ್ಟರ್ಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ದಿನ ರೋಜಾನ ಟಿವಿಯಲ್ಲಿ ತೋರಿಸ್ತದ. ಅದು ನಮ್ಮ ಆಹಾರ ತಿಂತ ಇದ್ದೀನಿ ಏನು ಮಕ್ಕಳೆಲ್ಲ ಇವತ್ತು ಬೇಕರಿ ಇದು ಗಪ್ಚುಪ್ಪು ಮನ್ನೊಂದಲ್ಲಿ ಬೆಂಗಳೂರಲ್ಲಿ ಮೆಂಬ್ರಿ ಐತಂತ. BSc ಅಗ್ರಿಕಲ್ಚರ್ ಯಾರು ಮಾಡ್ಲಿಕ್ಕೆ ಹೋಗ್ತಾರಂದ್ರೆ ಅಲ್ಲಿ ಎಂಟ್ರಿ ತಗೊಂಡಾಗ ಸಿರಿಧಾನ್ಯಗಳನ್ನು ಏನನ್ನೋದು ಯಾರು ಹೇಳಕ್ಕಂತ ಎಲ್ಲರೂ ಸೇರಿದಾರಂತ. ಆ ವಿಷಯ ಹೇಳ್ತಾ ಇದ್ದೀನಿ, ವಿಜ್ಞಾನ ಸಂಬಂಧಪಟ್ಟಿದ ವಿಷಯ ಅದ. ನೀವೆಲ್ಲರೂ ವಿಜ್ಞಾನ ಶಿಕ್ಷಕರಿದ್ದೀರಿ. ಸಿರಿಧಾನ್ಯಗಳನ್ನ ಇವತ್ತು ಅಗ್ರಿಕಲ್ಚರ್ ಆಫೀಸರ್ಗಳು ಗೊತ್ತಿಲ್ಲ ಸಿರಿಧಾನ್ಯ ಬಗ್ಗೆ. ಯಾಕೆ ಗೊತ್ತಿಲ್ಲ? ಅವ್ರ ಕಲೆ ಅಂತಕ್ಕಂಥ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನೇ ತಿಳಿಸಾಕಿರ್ತಾರೆ. ಇವತ್ತಿನ ಪ್ರತಿಯೊಂದು ಸ್ಕೂಲ್ನಲ್ಲಿ ಮಕ್ಕಳಿಗೆ ಅತಿಥಿ ಎಲ್ಲ ಈ ಸಿರಿಧಾನ್ಯ ಎಂಬ ತಿಳ್ಕೊಳ್ಳೋದು ಬಹಳಷ್ಟು ಇದು ಅದ. ಇದು ನಾನು ಸ್ವಂತ ಚಾರ್ಟ್ ಮಾಡಿ ಹೇಳ್ತೇನೆ, ಯಾಕಂದ್ರೆ ಇದು ಬಹಳಷ್ಟು ಒಂದು ಅರ್ಥ ತಾಸು ಬೇಕಾಯ್ತದ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲರಿ ಶೋ. ಇದೇ ಮಾರ್ಚ್ 8ರಿಂದ ಮಾರ್ಚ್ 11ರವರೆಗೆ ನಮ್ಮ ಬೀದರ್ ಶೋರೂಮ್ನಲ್ಲಿ ಮಾತ್ರ. ಗೋಲ್ಡ್, ಡೈಮಂಡ್ಸ್ ಮತ್ತು ಪ್ರೆಷಿಯಸ್ ಜೆಮ್ ಜ್ಯುವೆಲರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ. ಮಾಸ್ಟರ್ ಕ್ರಾಫ್ಟ್ಸ್ಮನ್ ಕೈಚಳಕದ ಅದ್ಭುತ ಕಲೆಕ್ಷನ್ಸ್. ಪಡೆಯಿರಿ 25% ಕಡಿತ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ನಲ್ಲಿ ಹಾಗೂ 20% ಕಡಿತ ವಜ್ರದ ಮೌಲ್ಯದ ಮೇಲೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬಹುನಿರೀಕ್ಷಿತ ಖ್ಯಾತ ನಟರಾಗಿರುವ ದರ್ಶನ್ ತೂಗುದೀಪ್ ಅವರ ನಟನೆಯ ಯಜಮಾನ ಕನ್ನಡ ಚಲನಚಿತ್ರವು ತೆರೆ ಕಂಡಿದ್ದು ರಾಜ್ಯದ 600ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಈ ಹಿನ್ನೆಲೆಯಲ್ಲಿಯೇ ನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದ ಆವರಣದಲ್ಲಿ ದರ್ಶನ್ ಅಭಿಮಾನಿಗಳಾದ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಬೀದರ್ ವತಿಯಿಂದ ಯಜಮಾನ ಛಾಪು ಹೊಂದಿರುವ ಕೇಕ್ ಕತ್ತರಿಸುವ ಹಾಗೂ ಕುಣಿದು ಕುಪ್ಪಳಿಸುವ ಪಟಾಕಿಯನ್ನು ಸಿಡಿಸುವ ಮೂಲಕವಾಗಿ ತಮ್ಮ ನಾಯಕ ನಟನ ಚಲನಚಿತ್ರದ ಯಶಸ್ವಿಗಾಗಿ ಶುಭವನ್ನ ಹಾರೈಸಿದರು. ಎಲ್ಲೆಡೆ ಯಜಮಾನನ ಹವ ಕಟೌಟ್ಗಳು ರಾರಾಜಿಸಿದವು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರು ಬಹುನಿರೀಕ್ಷಿತ ಯಜಮಾನ ಚಲನಚಿತ್ರವು ರಾಜ್ಯಾದ್ಯಂತ ತೆರೆ ಕಂಡಿದ್ದ ಹಿನ್ನೆಲೆಯಲ್ಲಿ ನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದ ಆವರಣದಲ್ಲಿ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಬೀದರ್ ವತಿಯಿಂದ ತಮ್ಮ ನಾಯಕ ನಟನ ಕಟೌಟ್ನೊಂದಿಗೆ ಯಜಮಾನ ಚಲನಚಿತ್ರ ಯಶಸ್ವಿಗಾಗಿ ಕೇಕ್ ಕತ್ತರಿಸುವ ಸಂಭ್ರಮಾಚರಣೆಯನ್ನು ಮಾಡುವ ಮೂಲಕವಾಗಿ ಶುಭವನ್ನು ಹಾರೈಸಿದರು. ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ರಾಜ್ಕುಮಾರ್ ರಾಂಪುರೆ ಅವರು ಮಾತನಾಡಿ, ದಿ ಬಾಸ್ ದರ್ಶನ್ ತೂಗುದೀಪ್ ಅವರ ಪ್ರತಿ ಚಲನಚಿತ್ರಗಳು ಪ್ರೇಕ್ಷಕರಿಗೆ ಒಳ್ಳೆಯ ಸಂದೇಶವನ್ನು ನೀಡುವ, ಹುಮ್ಮಸ್ಸನ್ನು ನೀಡುವ ಚಲನಚಿತ್ರಗಳಾಗಿರುತ್ತವೆ. ಅವರ ಅಭಿಮಾನಿಯಾಗಿರುವುದಕ್ಕೆ ನಾನು ಹೆಮ್ಮೆಯನ್ನು ಪಡುತ್ತೇನೆ. ಬರೀ ಚಿತ್ರರಂಗದಲ್ಲಿ ಸೇವೆಯನ್ನು ಮಾಡದೆ ಜನಪರ ಸೇವೆಗಳನ್ನು, ಅನ್ನದಾಸೋಹಗಳನ್ನು, ಅಂತಸಂತರ್ಪಣೆಯನ್ನು ಮಾಡುವ ಮೂಲಕವಾಗಿ ತಮ್ಮ ಅಭಿಮಾನಿಗಳಿಗೆ ಪ್ರೇರಣೆ ಹಾಗೂ ಆದರ್ಶವಾಗುತ್ತಿದ್ದಾರೆ ಎಂದು ತಿಳಿಸಿದರು. ಅಖಿಲ ಕರ್ನಾಟಕ ಸೇವಾ ಸಮಿತಿ ಬೀದರ್ ವತಿಯಿಂದ ನಮ್ಮ ಡಿ ಬಾಸ್ ಅವರಿಗೆ ಇವತ್ತು ಸಿನಿಮಾ ರಿಲೀಸ್ ಇದೆ, ಯಜಮಾನ ಸಿನಿಮಾ. ನಾವು ಎಲ್ಲರೂ ಅವ್ರ ಅಭಿಮಾನಿ ಇದ್ದೇವೆ ಅಂತ ಹೇಳ್ಕೊಳಕ್ಕೆ ನಂಗೆ ಭಾಳ ಹೆಮ್ಮೆ ಆಗ್ತದೆ. ಯಾಕಂದರೆ ಅವರು ಒಂದು ಕಲಿಯುಗದ ಕರ್ಣ ಅಂತಲೇ ನಾವು ಹೇಳ್ಬೋದು. ಅವ್ರದ್ದು ಇಂಥ ಒಂದು ಸೇವಾ ಪಾಲನೆ ಇದೆ, ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ಅನಾಥಾಶ್ರಮಕ್ಕೆ, ಪ್ರತಿಯೊಂದು ಇದು ವೃದ್ಧಾಶ್ರಮಕ್ಕೆ ಅವರು ಕಂಟಿನ್ಯೂಸ್ ಆಗಿ ಅಲ್ಲಿ ಏನೇನು ಬೇಕು, ಅನಾಜ್ ಅಂತಾರಲ್ಲ, ಎಲ್ಲ ಪೂರ ಅಕ್ಕಿ, ಗೋಧಿ, ಸಕ್ಕರೆ ಏನು ಬೇಕದು ಎಲ್ಲ ಕಂಟಿನ್ಯೂ ಪ್ರತಿ ತಿಂಗಳು ಅವರು ಎಲ್ಲ ಕಡೆ ಇದು ಮಾಡ್ತಾಯಿದ್ದಾರೆ. ಹಾಗೂ ಅವರೊಂದು ಕಲಿಯುವುದ ಕಾರಣ ಅಂತ ನಾವು ಹೇಳ್ಬೋದು. ಮತ್ತು ಅವ್ರದ್ದೊಂದು ಸೇವಾ ಪಾಲನೆ ಭಾಳ ಒಳ್ಳೆಯ ರೀತಿಲಿದೆ. ಮತ್ತು ಪ್ರತಿಯೊಂದು ಅವ್ರದ್ದು ಫಿಲಿಮಲ್ಲಿ ಯಾವುದಾದ್ರೂ ಒಂದು ಇಷ್ಟು ಒಳ್ಳೆಯ ಇದು ಇರುತ್ತೆ. ಪ್ರತಿಯೊಂದು ಸಿನಿಮಾಲ್ಲಿ ನಾನು ನೋಡ್ತಾ ಇದ್ದೀನಿ. ಅವರು ಒಂದು ಸಮಾಜಕ್ಕಾಗಲಿ, ಒಂದು ಯೂತ್ ಇರ್ತಾರಲ್ಲ, ಅವರಿಗೆಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ರಾಹುಲ್ ಡಾಂಗೆ ಅವರು ಮಾತನಾಡಿ, ಸಮಸ್ತ ದರ್ಶನ್ ಅಭಿಮಾನಿಗಳ ಹಾಗೂ ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ವತಿಯಿಂದ ದಿ ಬಾಸ್ ದರ್ಶನ್ ತೂಗುದೀಪ್ ಅವರ ಯಜಮಾನ ಚಲನಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಬೃಹತ್ ಕಟೌಟ್ ಹಾಗೂ ಕೇಕನ್ನು ಕತ್ತರಿಸುವ ಮೂಲಕವಾಗಿ ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದೇವೆ. ಚಲನಚಿತ್ರವು 1000 ದಿನಗಳ ಕಾಲವಾಗಿ ಚಿತ್ರ ಯಶಸ್ವಿಯಾಗಿ ಹೊರಹೊಮ್ಮಲಿ ಎಂದು ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾಗಿರುವ ಸಾರಥಿ ಸಿದ್ದು, ರಾಜುರಾಮ್,
ರಘು, ಮಲ್ಲಿಕಾರ್ಜುನ್ ಸೇರಿದಂತೆ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಸದಸ್ಯರು, ಪದಾಧಿಕಾರಿಗಳು, ದರ್ಶನ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಿಮ್ಮ ಮೆಚ್ಚಿನ ಎಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣನವರ ಯಜಮಾನ ಸಿನಿಮಾ ಇಡೀ ವಿಶ್ವದಂತ ರಿಲೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಬೀದರ್ ಜಿಲ್ಲೆಯಲ್ಲಿ ದರ್ಶನ್ ಅಭಿಮಾನಿಗಳು ಸೇರಿಕೊಂಡು ಇವತ್ತು ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ವತಿಯಿಂದ ಇಡೀ ಬೀದರ್ ಜಿಲ್ಲೆಯ ಮಲ್ಟಿಪ್ಲೆಕ್ಸ್ನಲ್ಲಿ ಕಟೌಟ್ ಮುಖಾಂತರ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಕೇಕ್ ಕತ್ತರಿಸುವ ಮುಖಾಂತರ ಜೈಕಾರ ಹೊಡೆಯುವಂಥ ಮುಖಾಂತರ ಮಾಲಾರ್ಪಣೆ ಮುಖಾಂತರ ಇವತ್ತು ಒಂದು ಸಿನಿಮಾವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಿನಿಮಾವನ್ನು ಶತದಿನೋತ್ಸವ ಆಚರಿಸಲೆಂದು ಎಲ್ಲ ಶುಭ ಕೋರಿಸ್ತಾ, ಅದೇ ರೀತಿಯಾಗಿ ಈ ಕನ್ನಡ ಸಿನಿಮಾವನ್ನು ಒಂದೇ ಭಾಷೆಯಲ್ಲಿ ತಯಾರಾಗಿ ಇಡೀ ರಾಜ್ಯದಂತೆ ಮತ್ತೆ ವಿಶ್ವದಂತೆ ಸಿನಿಮಾವನ್ನು ರಿಲೀಸ್ ಆಗ್ತದೆ. ಈ ಸಿನಿಮಾವನ್ನು ಸತತವಾಗಿ 100ಕ್ಕೆ 100 ದಿನ ಪ್ರೋತ್ಸಾಹ ಹೇಳಲು ಇಷ್ಟಪಡ್ತೇವೆ. ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಅವರ ಅಧ್ಯಕ್ಷತೆಯಲ್ಲಿ 4 ಮಾರ್ಚ್ 2019ರಂದು ಜಿಲ್ಲಾಡಳಿತ ವತಿಯಿಂದ ಆಚರಣೆ ಮಾಡಲಾಗುತ್ತಿರುವ 5 ವಚನಕಾರ ಶರಣರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಶಿವರಾತ್ರಿ ಹಿನ್ನೆಲೆಯಲ್ಲಿ ಮಾರ್ಚ್ 4ನೇ ತಾರೀಕಿನಂದು ಆಚರಣೆ ಮಾಡಬೇಕಾದ 5 ಶರಣರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾರ್ಚ್ 5ನೇ ತಾರೀಕಿನಂದು ಬೀದರ್ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಈ ಕುರಿತಾಗಿ ಕಕ್ಕಯ್ಯ ಸಮಾಜದ ಮುಖಂಡರು ಮಾತನಾಡಿ, 5 ದಲಿತ ಶರಣರ ಜಯಂತ್ಯೋತ್ಸವದಲ್ಲಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಗಣ್ಯರು, ಜನಪ್ರತಿನಿಧಿಗಳು ಪಾಲ್ಗೊಂಡು ಈ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸುವುದಾಗಿ ಮನವಿಯನ್ನು ಮಾಡಿದರು. 5 ವಚನಕಾರರ ಜಯಂತ್ಯೋತ್ಸವ ಕುರಿತಾಗಿ ಸುಭಾಷ್ ಗಜ್ರೆ ಅವರು ಮಾತನಾಡಿದರು. ಶಿವರಾತ್ರಿ ಹಿನ್ನೆಲೆಯಲ್ಲಿ ಮಾರ್ಚ್ 4ನೇ ತಾರೀಕಿನಂದು ಆಚರಣೆ ಮಾಡಬೇಕಾದ 5 ದಲಿತ ಶರಣರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾರ್ಚ್ 5ರಂದು ಆಚರಣೆ ಮಾಡಲು ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆಯಲಾದ ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ. ಹಾಗಾಗಿ ಎಲ್ಲಾ ಬಸವ ತತ್ವದ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದಲಿತ ಶರಣರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆಂಬಲಿಸಿ ಜಯಂತಿಯನ್ನು ಯಶಸ್ವಿಗೊಳಿಸುವುದಾಗಿ ಮನವಿಯನ್ನು ಮಾಡಿದರು. ಇವತ್ತು ಮಾನ್ಯ ಅಪ್ಪರ್ ಡಿ ಸಿ ಸಾಹೇಬರ ಕಚೇರಿಯಲ್ಲಿ ಈ 4 ತಾರೀಕು ಆಗುವಂಥ ಜಯಂತಿ 5 ಶರಣರ ಜಯಂತಿಗೋಸ್ಕರ ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ನಾವೆಲ್ಲ ಹಾಜರಾದೆವು. 4ನೇ ತಾರೀಕಕ್ಕೆ ಶಿವರಾತ್ರಿ ಬರುತ್ತಿದ್ದರಿಂದ ಸ್ವಲ್ಪ ಚರ್ಚೆ ಐತೆ ಅವರಲ್ಲಿ. ಚರ್ಚೆ ಆದ ನಂತರ ಅವರು 5ನೇ ತಾರೀಕು ಇಡೋಣ ಅಂಥೇಳಿ ಲಾಸ್ಟಿಗೆ ತೀರ್ಮಾನ ತೊಗೊಂಡಿವಿ ನಾವು. ಮತ್ತು 5ನೇ ತಾರೀಕದಲ್ಲಿ ಸರ್ಕಾರ ತರಫೆ ಏನು 5 ಶರಣರ ಜಯಂತಿಯನ್ನು ಮಾಡ್ತಾರ ಆ ಸರ್ಕಾರ ತರಫೆ ಮಾಡಬೇಕು ಮತ್ತು ಇಲ್ಲೇ ಮಾಡಬೇಕು ಅಂತ ನಿರ್ಣಯ ತೊಗೊಂಡಿದ್ದೆವು. ನಾನು ನಮ್ಮ 5 ಶರಣರ ಜೊತೆಯಲ್ಲೇ ಈ ಅಣ್ಣ ಬಸವಣ್ಣವರು ಅನುಯಾಯಿ ಎಷ್ಟು ಜನ ಶರಣರುಗಳು ಇದ್ದು ಅಥವಾ ಬಸವೇಶ್ವರ ತತ್ವದಲ್ಲಿ ನಡೆಯುವಂಥ ಎಲ್ಲ ಶರಣರಿಗೆ ನಾನು ಕೋರಿಕೆ ಮಾಡ್ಕೊಂಬಂದೇನೆಂದರೆ, ಈ 5 ಜನ ದಲಿತ ಶರಣರ ಜಯಂತಿ ಮಾಡೋಗೋಸ್ಕರ ತಾವು ಇದರಲ್ಲಿ ಕೈ ಜೋಡಿಸಿ ತಾವು ಈ ಸಭೆಯಲ್ಲಿ ಬಂದಿದ್ದಾರೆ, ನಮಗೆ ನೀವು ಬೆನ್ನೆಲುಬು ಐತೀರಿ ಅಂತ ತಿಳ್ಕೊಂಡು ನಾ ಈ ನನ್ನ ಮಾತಿನ ಮುಖಾಂತರ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಕೋರಿಕೆ ಮಾಡ್ಕೋತೀನಿ. ದಯವಿಟ್ಟು ತಾವೆಲ್ಲರೂ ಬಂದಿದ್ದಾರೆ, ಈ ದಲಿತ ಶರಣರ ಜಯಂತಿ ಕೂಡ ನೀವು ನಮ್ಮ ಬೆನ್ನೆಲುಬಾಗಿ ನಿಂತು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ನನಗೆ ಬಹಳ ಹೆಮ್ಮೆ ಆಗುತ್ತೆ. ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ನಾನು ಕಕ್ಕಯ್ಯ ಸಮಾಜದ ಮುಖಂಡರಾಗಿರುವ ಗೋವಿಂದ ಚೌಧರಿ ಅವರು ಮಾತನಾಡಿ, ಮಾರ್ಚ್ 5ರಂದು ಆಚರಣೆ ಮಾಡಲಾಗುತ್ತಿರುವ 5 ದಲಿತ ಶರಣರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಹಿತಚಿಂತಕರು, ಬಸವ ಅನುಯಾಯಿಗಳು ಪಾಲ್ಗೊಂಡು ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಮನವಿಯನ್ನು ಮಾಡಿದರು. ಅದರಂತೆ ರಮೇಶ್ ಪೌಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಗಾಳಿ, ಸಂಗಪ್ಪ ಹಿಪ್ಪಳಗಾಂವ್, ಜ್ಞಾನೇಶ್ವರ ಗಜ್ರೆ ಸೇರಿದಂತೆ ಕಕ್ಕಯ್ಯ ಸಮಾಜದ ಹಲವು ಗಣ್ಯರು, ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಕಕ್ಕಯ್ಯ ಸಮಾಜ ವತಿಯಿಂದ ಇವತ್ತು ಅಪ್ಪರ್ ಜಿಲ್ಲಾಧಿಕಾರಿಗಳು ಒಂದು ಸಭೆ ಕರೆದಿದ್ದರು, ಪೂರ್ವಭಾವಿ ಸಭೆ. ಅದರಲ್ಲಿ ನಾವು ಹಾಜರಾಗಿದ್ದೆವು. ಅವರು 5ನೇ ತಾರೀಕಿಗೆ ಈ ಒಂದು ದಲಿತ ವಚನಕಾರರ ಜಯಂತಿಯನ್ನು ಆಚರಿಸಬೇಕಾಗಿ ತೀರ್ಮಾನಿಸಲಾಯಿತು. ಮತ್ತು ಅದರಂತೆ ನಾವು 5ನೇ ತಾರೀಕಿಗೆ ಎಲ್ಲರೂ ಹಾಜರಿದ್ದು ಆ ಸಮಾರಂಭವನ್ನು ಯಶಸ್ವಿಗೊಳಿಸೋದಕ್ಕಾಗಿ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಅಂತೇಳಿ ಎಲ್ಲ ಶರಣರಲ್ಲಿ ಕೋರಿಕೆ ಮಾಡೋದೇನೆಂದರೆ, ನಮ್ಮದು ಸಮಗಾರ ಹಳ್ಳೆಯ ಸಮಾಜದಿಂದ ಯಾರಾದರೂ ಬರ್ತಾ ಇಲ್ಲ, ಜಿಲ್ಲಾಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಅಥವಾ ಸದಸ್ಯರು ಯಾರಾದರೂ ಬಂದು ಜಿಲ್ಲಾ ಅಧ್ಯಕ್ಷರ ಇದರಲ್ಲಿ ಆಫೀಸ್ನಲ್ಲಿ ಮಹೇಶ್ ಅಂತೇಳಿ ಇರ್ತಾರೆ, ಅವರಿಗೆ ಸ್ವಲ್ಪ ತಾವು ಭೇಟಿಯಾಗಿ ಅವ್ರದಿಂದ ಇವೆಲ್ಲ ನಮ್ಮದು ಏನು ಶರಣರದು ಆಚರಣೆ ವಚನಕಾರರದು ಜಯಂತಿಗಳ ಆಚರಣೆ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ತಾವು ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಮನವಿ ಮತ್ತು ಕೋರಿಕೆ ಮಾಡ್ತಾ ಇದ್ದೀವಿ. ಹಾಗೆ ಮತ್ತು ಮಾದಾರ ಚೆನ್ನಯ್ಯ ಸಮಾಜದಿಂದ ಅಧ್ಯಕ್ಷರು, ಸದಸ್ಯರು ಅಥವಾ ಕಾರ್ಯದರ್ಶಿಗಳು ಯಾರಾದರೂ ಇದ್ದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವರು ಕೂಡ ತಾವು ಬಂದು DC ಆಫೀಸ್ನಲ್ಲಿ ಸ್ವಲ್ಪ ಮಹೇಶ್ ಅಂಥೇಳಿ ಇದ್ದಾರೆ, ಇದು ಸಂಬಂಧಪಟ್ಟ ಅಧಿಕಾರಿಗಳು, ಅವರಿಗೆ ಭೇಟಿಯಾಗಿ ತಮ್ಮ ಮೊಬೈಲ್ ನಂಬರು ಅಥವಾ ನೋಂದಣಿ ಸಂಖ್ಯೆ ಏನಾದರೂ ಕೊಟ್ಟು ಅವರಿಗೆ ಭೇಟಿಯಾಗಿ
ತಾವು ಕೂಡ ಭಾಗಿಯಾಗಬೇಕು ಈ ಜಯಂತಿಯಲ್ಲಿ ಅಂತೇಳಿ ತಮಗೂ ರಿಕ್ವೆಸ್ಟ್ ಮಾಡ್ತೇವೆ ಮಾತುಗಳು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಸೆರೆಯಿಂದ ತಾಯ್ನಾಡಿಗೆ ಮೆಂಗ್ ಕಮಾಂಡರ್ ಅಭಿನಂದನ್ ವರ್ಧನ್ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ನಗರದ ಭಗತ್ ಸಿಂಗ್ ವೃತ್ತದ ಬಳಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ ಸಂಭ್ರಮಾಚರಣೆ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವ ಸದುದ್ದೇಶದಿಂದ ನಗರದ ಸಾಯಿ ಸ್ಕೂಲ್ ಆವರಣದಿಂದ ಬಿಜೆಪಿ ಪಕ್ಷದ ಮುಖಂಡರಿಂದ ಬೃಹತ್ ಮೋದಿ ವಿಜಯ ಸಂಕಲ್ಪ ಯಾತ್ರೆ, ಸಂಸದ ಭಗವಂತ್ ಖೂಬಾ ಅವರಿಂದ ಚಾಲನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಎನ್ಎಫ್ಎಚ್ಎಸ್ ಪ್ರೌಢಶಾಲೆ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2019 ನಿಮಿತ್ತವಾಗಿ ಜಿಲ್ಲಾ ಮಟ್ಟದ ಬೃಹತ್ ವಿಜ್ಞಾನ ಮೇಳ. ಬಹುನಿರೀಕ್ಷಿತ ದರ್ಶನ್ ತೂಗುದೀಪ್ ಅವರ ನಟನೆಯ ಯಜಮಾನ ಚಲನಚಿತ್ರ ತೆರೆಕಂಡ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಬೀದರ್ ವತಿಯಿಂದ ಸಂಭ್ರಮಾಚರಣೆ. ಮಾರ್ಚ್ 5ರಂದು ಹಮ್ಮಿಕೊಳ್ಳಲಾಗುತ್ತಿರುವ 5 ದಲಿತ ಶರಣರ ಜಯಂತ್ಯೋತ್ಸವ ಯಶಸ್ವಿಗಾಗಿ ಡೌಹಾರ ಕಕ್ಕಯ್ಯ ಸಮಾಜ ಮುಖಂಡರಿಂದ ಮನವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.